ಈಗಾಗಲೇ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ್ಯಾವ ಕ್ಷೇತ್ರ ಯಾವ್ಯಾವ ವಿಚಾರಕ್ಕೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗ 2019ರ ಲೋಕಸಭೆ ಚುನಾವಣೆಯ ಅಖಾಡವನ್ನು ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳೋಣ. ಯಾವ್ಯಾವ ಪ್ರತಿಷ್ಠಿತ ಅಭ್ಯರ್ಥಿಗಳು ಎಷ್ಟೆಷ್ಟು ಮತಗಳ ಅಂತರದಲ್ಲಿ ಗೆಲುವನ್ನು ಕಂಡಿದ್ರು, ಸೋಲನ್ನು ಕಂಡಿದ್ರು ಅನ್ನೋದನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ ಹಾವೇರಿ ಲೋಕಸಭಾ ಕ್ಷೇತ್ರ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಸಿಟ್ಟಿಂಗ್ MP ಆಗಿದ್ದ ಶಿವಕುಮಾರ್ ಉದಾಸಿ ಅವರು, ಇವರ ವಿರುದ್ಧ ಅಖಾಡದಲ್ಲಿದ್ದು DR ಪಾಟೀಲ್ ಅವರು, ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಆಗಿದ್ದಂಥವರು. ಇವರು 1,40,882 ಮತಗಳ ಅಂತರದಿಂದ ಶಿವಕುಮಾರ್ ಉದಾಸಿ ಅವರ ವಿರುದ್ಧ ಸೋಲನ್ನು ಕಾಣ್ತಾರೆ. ಅಂದರೆ ಬರೋಬ್ಬರಿ 1,40,882 ಲೀಡಲ್ಲಿ ಉದಾಸಿ ಅವರು ಗೆಲ್ತಾರೆ. ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರ ನಿರಂತರವಾಗಿ ಆಯ್ಕೆ ಆಗ್ತಾ ಇರುವಂತಹ ಅಭ್ಯರ್ಥಿ ಆಗಿರುವಂಥದ್ದು ಪ್ರಹ್ಲಾದ್ ಜೋಶಿ ಅವರು. ಪ್ರಹ್ಲಾದ್ ಜೋಶಿ ಅವರು ವಿನಯ್ ಕುಲಕರ್ಣಿ ಅವರ ವಿರುದ್ಧ ಕಳೆದ ಲೋಕಸಭೆ ಚುನಾವಣೆ ಅಖಾಡದಲ್ಲಿ ಇದ್ರು. ಬರೋಬ್ಬರಿ 2,05,072 ಮತಗಳ ಅಂತರ. ಈ ಸಾರಿ ಅವರು ವಿಶ್ವಾಸದಿಂದ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇರೋದು 3 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಈ ಸಾರಿ ನಾನು ಗೆಲ್ತೇನೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಸಿಟ್ಟಿಂಗ್ MP ಆಗಿದ್ರು. ಅವರ ವಿರುದ್ಧ JDSನಿಂದ ಆನಂದ ಅಸ್ನೋಟಿಕರ್ ಅವರು ಪ್ರತಿಸ್ಪರ್ಧಿಯಾಗಿ ಅಖಾಡದಲ್ಲಿದ್ದರು. ಇವರ ದಾಖಲೆಯ ಗೆಲುವಿನ ಅಂತರ ಅಂತಂದರೆ ಇಡೀ ರಾಜ್ಯದಲ್ಲಿ, ಸೌತ್ ಇಂಡಿಯಾದಲ್ಲಿ ಎಷ್ಟರ ಮಟ್ಟಿಗೆ ದೇಶದಲ್ಲಿಯೇ ಇವರ ಲೀಡ್ ಸದ್ದು ಮಾಡಿತ್ತು ಅಂತಂದರೆ 4,79,649 ದಾಖಲೆಯ ಮತದ ಅಂತರದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಗೆಲುವಿನ ನಗೆಯನ್ನು ಬೀರಿದ್ರು. ಸೋಲಿಲ್ಲದ ಸರ್ದಾರ ಅಂತ ಕರೆಸ್ಕೊಂಡಿದ್ರು. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ GM ಸಿದ್ದೇಶ್ವರ್ ಹಾಗೆಯೇ HB ಮಂಜಪ್ಪ ನಡುವೆ ಪೈಪೋಟಿ ಇತ್ತು. GM ಸಿದ್ದೇಶ್ವರ್ ಬರೋಬ್ಬರಿ 1,69,702 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ರು. ಈ ಸಾರಿ ಅವರ ಧರ್ಮಪತ್ನಿ ಅಖಾಡದಲ್ಲಿದ್ದಾರೆ. ಮತ್ತೊಂದು ಕಡೆ ಶಿವಮೊಗ್ಗ ಲೋಕಸಭಾ ಅಖಾಡದಲ್ಲಿ BY ರಾಘವೇಂದ್ರ ಸಿಟ್ಟಿಂಗ್ MP ಆಗಿ, ಇವರ ವಿರುದ್ಧ ಮಧು ಬಂಗಾರಪ್ಪ ಅವರು, ಈಗ ಸದ್ಯಕ್ಕೆ ಸಚಿವರಾಗಿರುವಂಥವರು, ಅವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಈಗ ಪ್ರತಿಸ್ಪರ್ಧಿಯಾಗಿದ್ದಾರೆ. JDSನಿಂದ ಮಧು ಬಂಗಾರಪ್ಪ ಅಖಾಡದಲ್ಲಿದ್ದರು. ಕಳೆದ ಸಾರಿ 2,23,360 ಮತಗಳ ಅಂತರದಿಂದ BY ರಾಘವೇಂದ್ರ ಅಲ್ಲಿ ಗೆಲುವನ್ನು ಸಾಧಿಸಿದ್ರು. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಶೋಭಾ ಕರಂದ್ಲಾಜೆ ಅವರು ಈ ಸಾರಿ ಕ್ಷೇತ್ರ ಬದಲಾವಣೆಯಾಗಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಅವರು ಬಂದಿದ್ದಾರೆ. ಕಳೆದ ಸಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಪ್ರಮೋದ್ ಮಧ್ವರಾಜ್ ಅಲ್ಲಿ JDSನ ಕ್ಯಾಂಡಿಡೇಟ್ ಆಗಿದ್ರು. ಬದಲಾವಣೆಯ ಪರಿಸ್ಥಿತಿಯಲ್ಲಿ ಈಗ ಅವರು ಕೂಡ BJP ಸೇರ್ಪಡೆಯಾಗಿದ್ದಾರೆ. ಬರೋಬ್ಬರಿ 3,49,599 ಮತಗಳ ಅಂತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ದಾಖಲೆಯ ಗೆಲುವನ್ನು ಅಲ್ಲಿ ಸಾಧಿಸಿದ್ರು. ಇನ್ನು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಸಿಟ್ಟಿಂಗ್ MP ಆಗಿರೋದು ಪ್ರಜ್ವಲ್ ರೇವಣ್ಣ, JDSನ ಕ್ಯಾಂಡಿಡೇಟ್. ಇವರಿಗೆ ಪ್ರತಿಸ್ಪರ್ಧಿಯಾಗಿದ್ದದ್ದು ಮಾಜಿ ಸಚಿವ A ಮಂಜು ಅವರು BJPಯಿಂದ. ಇಲ್ಲಿಯೂ ಕೂಡ ಗೆಲುವಿನ ಅಂತರ ಎಷ್ಟು ಅಂತಂದರೆ 1,41,324. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಹಿಂದುತ್ವ ಮತ್ತು BJPಯ ಭದ್ರ ಕೋಟೆ ಅಂತ ಕರೆಸಿಕೊಳ್ಳುವಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ ನಿರಂತರವಾಗಿ ಆಯ್ಕೆ ಆಗ್ತಾ ಇದ್ದಂತಹ ಅಭ್ಯರ್ಥಿಯಾಗಿದ್ದರು. 2,74,621 ಮತಗಳ ಅಂತರದಿಂದ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ದ ಮಿಥುನ್ ರೈ ಅವರಿಗೆ ಸೋಲಿನ ರುಚಿಯನ್ನು ಉಣಿಸಿದರು. ಇನ್ನು ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ A ನಾರಾಯಣಸ್ವಾಮಿ ಕೇಂದ್ರ ಸಚಿವರು A ನಾರಾಯಣಸ್ವಾಮಿ BN ಚಂದ್ರಪ್ಪ ಅವರನ್ನ ಸೋಲಿಸ್ತಾರೆ. ಅಲ್ಲಿ 80,000 ಅತ್ಯಂತ ಕನಿಷ್ಠ ಅಂತ ಹೇಳ್ಬೋದು, 80,178. ಈ ಎಲ್ಲ ಉಳಿದ ಕ್ಯಾಂಡಿಡೇಟ್ಗಳನ್ನು ಹೋಲಿಸಿಕೊಂಡ್ರೆ ನಾರಾಯಣಸ್ವಾಮಿ 80,178 ಮತಗಳಲ್ಲಿ ಗೆಲುವನ್ನು ಕಂಡರು. ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರ GS ಬಸವರಾಜು ಸಿಟ್ಟಿಂಗ್ MP ಆಗಿರುವಂಥವರು, HD ದೇವೇಗೌಡರು ಇಲ್ಲಿ ಅಖಾಡದಲ್ಲಿದ್ದರು. ಅತ್ಯಂತ ಹೈ ವೋಲ್ಟೇಜ್ ಕದನವಾಗಿ ಪರಿಣಮಿಸಿದ್ದು ದೇವೇಗೌಡರಿಗೆ ಸೋಲುಣಿಸಿರು ಬಸವರಾಜ್ ಅವರು. ಬರೋಬ್ಬರಿ 13,339 ಮತಗಳ ಅಂತರ. ಇಲ್ಲಿಯೂ ಕೂಡ ಅಷ್ಟೇ ಅತ್ಯಂತ ಕಡಿಮೆ ಮತಗಳಿಂದ ಅವರು ಗೆಲುವನ್ನು ಕಂಡರು. ಇನ್ನು ಮಂಡ್ಯ ಸುಮಲತಾ ಅಂಬರೀಶ್ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಹೈ ವೋಲ್ಟೇಜ್ ಕ್ಷೇತ್ರ ಕದನವಾಗಿ ಮಾರ್ಪಟ್ಟಿತ್ತು. JDSನಿಂದ ನಿಖಿಲ್ ಕುಮಾರಸ್ವಾಮಿ ಸ್ವಾಭಿಮಾನಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಅಖಾಡದಲ್ಲಿದ್ದರು. ಇಲ್ಲಿಯೂ ಕೂಡ 1,25,876 ಮತಗಳ ಅಂತರದಿಂದ ಸುಮಲತಾ ಅವರು ಗೆದ್ದು ಬೀಗಿರಿದ್ರು. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಪ್ರತಾಪ್ ಸಿಂಹ ಸಿಟ್ಟಿಂಗ್ MP, ವಿಜಯ್ ಶಂಕರ್ ಇವರಿಗೆ ಪ್ರತಿಸ್ಪರ್ಧಿಯಾಗಿದ್ದರು. 1,38,647 ಮತಗಳ ಅಂತರದಿಂದ ಪ್ರತಾಪ್ ಸಿಂಹ ಗೆದ್ದರು. ಇನ್ನು ಚಾಮರಾಜನಗರ ವಿಚಾರಕ್ಕೆ ಬಂದರೆ ಶ್ರೀನಿವಾಸ್ ಪ್ರಸಾದ್ ಸಿಟ್ಟಿಂಗ್ MP
ಆರ್ ಧ್ರುವ ನಾರಾಯಣ್ ಇವರ ಪ್ರತಿಸ್ಪರ್ಧಿ. ಇಲ್ಲಿ ಗೆಲುವಿನ ಅಂತರ ಕೇವಲ 1817 ಮತಗಳು ಮಾತ್ರ. ಪ್ರಬಲ ಕ್ಯಾಂಡಿಡೇಟ್ ಆಗಿದ್ದಂಥವರು 1817 ಮತಗಳ ಅಂತರದಿಂದ ಶ್ರೀನಿವಾಸ್ ಪ್ರಸಾದ್ ಇಲ್ಲಿ ಗೆಲ್ಲಬೇಕಾಯಿತು. ಇನ್ನು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಡಿ ಕೆ ಸುರೇಶ್, ಅಶ್ವಥ್ ನಾರಾಯಣ್ ಇವರಿಬ್ಬರ ಮಧ್ಯೆ 2,06,870 ಮತಗಳ ಅಂತರದಿಂದ ಗೆಲುವನ್ನು ಕಂಡರು. ಬೆಂಗಳೂರು ಉತ್ತರದಲ್ಲಿ ಡಿ ವಿ ಸದಾನಂದಗೌಡ, ಕೃಷ್ಣ ಬೈರೇಗೌಡ ಅಖಾಡದಲ್ಲಿದ್ದರು, 1,47,518. ಹಾಗೆಯೇ ಬೆಂಗಳೂರು ಕೇಂದ್ರದಲ್ಲಿ ಪಿ ಸಿ ಮೋಹನ್ ಮತ್ತು ರಿಜ್ವಾನ್ ಅರ್ಷವಾದ್ ಅಖಾಡದಲ್ಲಿದ್ದರು. 70,968 ಮತಗಳಲ್ಲಿ ಪಿ ಸಿ ಮೋಹನ್ ಗೆದ್ದರು. ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರ ತೇಜಸ್ವಿ ಸೂರ್ಯ ಹಾಗೆಯೇ ಹರಿಪ್ರಸಾದ್ 3,31,192 ಮತಗಳ ಅಂತರದಿಂದ ತೇಜಸ್ವಿ ಸೂರ್ಯ ಗೆದ್ದರು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬಿ ಎನ್ ಬಚ್ಚೇಗೌಡರು, ವೀರಪ್ಪ ಮೊಯ್ಲಿ ಅವರು ಅಖಾಡದಲ್ಲಿದ್ದರು. 1,82,110 ಮತಗಳ ಅಂತರದಿಂದ ಬಚ್ಚೇಗೌಡರು ಇಲ್ಲಿ ಗೆದ್ದು ಬೀಗಿದ್ರು. ಕೋಲಾರದಲ್ಲಿ ಮುನಿಸ್ವಾಮಿ, ಕೆ ಎಚ್ ಮುನಿಯಪ್ಪ ಗೆಲುವಿನ ಅಂತರ 2,10,21. ಈ ಥರ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರ ಯಾವ ರೀತಿ ಇದೆ, ಈಗಾಗಲೇ ಗೆದ್ದು ಮತ್ತೆ ಅಖಾಡದಲ್ಲಿರುವಂತಹ ಸಂಸದರು ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಈ ಸಾರಿಯೂ ಕೂಡ ನಮ್ಮದೇ ಗೆಲುವು ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಸ್ಪರ್ಧಿಗಳು ಈ ಸಾರಿ ಸಿಟ್ಟಿಂಗ್ ಎಂ ಪಿಗಳನ್ನು ಮನೆ ಕಳಿಸ್ತಾರೆ, ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ.